ನಾನೇ ಫಸ್ಟ್ ಬಕ್ರನ. ಏನ್ ಹೇಳ್ಬೇಕಿತ್ತು? ಅದೇ ನಾನೊಂದ್ ಹುಡುಗಿನ ಲವ್ ಮಾಡ್ತಿದ್ದೆ ಮಚ್ಚ. ಐ ಲವ್ ಯು ಮಚ್ಚ. ಐ ಲವ್ ಯು ಮಚ್ಚ. ಬಡ ಕಲಾವಿದ್ರು ಸ್ವಲ್ಪ ಪ್ರೀತಿ ತೋರಿಸ್ತಾ ಯಾಕ್ರಯ? ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ಸಂಡೇ ಆಗಿರೋದ್ರಿಂದ ನಾವು ನೆನ್ನೆಲ್ಲ ಕರೆಕ್ಟಾಗಿ ವಿಡಿಯೋ ಮಾಡಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಒಂದು ಚಾಲೆಂಜ್ ವಿಡಿಯೋ ಅಂತ 2 ದಿನದ ಮುಂಚೆನೆ ಮನೋಜ ಮಾತಾಡಿದ್ದ. ಸೊ ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀವಿ ಚಾಲೆಂಜಿಂಗ್ ವಿಡಿಯೋ. ಸೊ ನಮ್ಮ ಚಾಲೆಂಜಿಂಗ್ ವಿಡಿಯೋದಲ್ಲಿ ನಮ್ಗೆಲ್ಲ ಇವತ್ತು ಯಾರ್ಯಾರು ಗೊತ್ತಾ? ನಮ್ಮ ಕಂಟೆಸ್ಟೆಂಟ್ಗಳು, ಒಬ್ಬ ಮನೋಜ, ಇನ್ನೊಬ್ರು ಇಲ್ಲಿ ಅಶ್ವಥ್ ಬೈ. ಫ್ರೆಂಡ್ಸ್, ನಾವಿವಾಗ ಶುರು ಮಾಡ್ತಿರೋದು ಟ್ರೂತ್ ಆರ್ ಡೇರ್, ಬಾಟ್ಲಿ ತಿಳಿಸೋದು. ಸೊ ಯಾರ್ಯಾರು ಏನೇನ್ ಕ್ವಶನ್ ಕೇಳ್ತಾನೆ, ಮನೋಜ್ ಏನ್ ಕ್ವಶನ್ ಕೇಳ್ತಾನೆ ಅಂತ ನನಗೆ ಅನಿಸ್ತೈತೆ. ಸೊ ಬನ್ನಿ ಫ್ರೆಂಡ್ಸ್, ಫೈನಲಿ ಶುರು ಆಗ್ತಿದೆ ಟ್ರೂತ್ ಆರ್ ಡೇರ್. ಮುಂದುವರ್ಸೋಣ. ತಿರ್ಸ ಮನೋಜ್. ನಾನೇ ಫಸ್ಟ್ ಬಕ್ರನ. ನಿಜ ಕೇಳೋದು ಆಲ್ಮೋಸ್ಟ್ ಎಲ್ಲ ಗೊತ್ತು. ಏನ್ ಕೇಳೋದು? ಟ್ರೂತ್ ಅಂದ ತಕ್ಷಣ, ಡೇರ್ ಅಂದ ತಕ್ಷಣ ಬೇರೆ ಯೋಚನೆ ಮಾಡ್ಕೊಂಡಿದ್ದೆ. ಯೋಚನೆ ಮಾಡಿರ್ಲಿಲ್ವಲ್ಲ. ಲವ್ ಸ್ಟೋರಿನ ಹೇಳಿ, ಆಡಿಯನ್ಸ್ಗೆ ಗೊತ್ತಿರಲ್ಲ. ನಮ್ ಲವ್ ಸ್ಟೋರಿ ಹೇಳಿ. ಫಸ್ಟ್ ಲವ್ ಯಾರು, ಫಸ್ಟ್ ಕ್ರಶ್ ಯಾರು ಹೇಳಿ? ನಿಜ. ಫಸ್ಟ್ ಲವ್ ಅವಳೇನೆ, ಫಸ್ಟ್ ಕ್ರಶ್ ಅವಳೇನೆ. ಸ್ಟಾರ್ಟಿಂಗ್ ನಂಗೆ 10th ಅಲ್ಲೇ ಆಮೇಲೆ ಕ್ರಶ್ ಆಗಿದ್ದು ಅಂದ್ರೆ ಅವಳು ಡ್ಯಾನ್ಸ್ ಮಾಡೋರು. ಡ್ಯಾನ್ಸ್ ಅಲ್ಲಿ ಹುಡುಗಿ ಚೆನ್ನಾಗಿತ್ತಲ್ಲ ಕೂತ್ಕೊಳ್ಳಕ್ಕೆ ದುಂಡಗೆ ಅಂತ ಸುಮ್ನೆ ನೋಡೋದು. ಬರೀ ನಮ್ದೇನಿದ್ರು ಕಂಡಲೆ ನೋಡ್ಕೊಂಡು ಭಯ ಅಲ್ವಾ ಸ್ವಲ್ಪ. ಇನ್ನು ಆ ಹುಡುಗಿ ನನಗಿಂತ 2 ವರ್ಷ ಚಿಕ್ಕದು. ನಾವ್ ಸೀನಿಯರು, ಅವ್ರು ಜೂನಿಯರು. ಹಿಂಗೆ ಹೋದಾಗ ಎದುರಿಸೋದು. ಆಗೊಂತರ ಚೈಲ್ಡ್ ಮೈಂಡ್. ನಮಗೆ ಏನು ಗೊತ್ತಿಲ್ಲ ಸರಿಯಾಗಿ. 10th ಆಯ್ತು. ಆಮೇಲೆ ನಾನು ಕಾಲೇಜು, ಅವಳು 10th ಬೇರೆ ಸ್ಕೂಲಿಗೆ ಹೋದ್ಲು. ಅಂದ್ರೆ ಹಾಸನಲ್ಲಿ ಬೇರೆ ಸ್ಕೂಲಿಗೆ ಹೋದ್ಲು. ಅಲ್ಲಾಯ್ತು, ಅದ್ ಮುಗೀತು. ಇನ್ನೇನ್ ಹಂಗಂಗೆ ಬರೀ ಮಾತುಕತೆ ಅಷ್ಟೇ, ನಮ್ದೇನಿಲ್ಲ. ಅಂದ್ರೆ ನಮ್ ಕಾಲೇಜಿಗೆ ಅವೇನಿಲ್ಲ. ನೋಡ್ಬೇಕಷ್ಟೇ, ಅಷ್ಟೇ ನೋಡ್ಬೇಕು. ಆ ಬಂದಾಗ ಪಕ್ಕದಲ್ಲಿ ಕುತ್ಕೋಬೇಕು ಅಷ್ಟೇ, ಅದ್ರಲ್ಲಿ ಇನ್ನೇನಿಲ್ಲ. ನಾನು ಬಸ್ಸಿಗೆ ಹೋಗ್ತೀನಿ. ಬಸ್ಸಲ್ಲಿ ಹೋದಾಗ ನನ್ನ ಫ್ರೆಂಡು ಒಬ್ಬ ಗೆಳೆಯ, ಬೇಡ ಅವನ ಹೆಸರು ಬೇಡ, ಮದ್ವೆ ಆಗಿದೆ, ಮಕ್ಳಾಗಿದ್ದಾವೆ, ಬೇಡ ಅವನ ಹೆಸರು ಬೇಡ. ಈಗ ಬಸ್ಸೆಲ್ಲ ಕುತ್ಕತ್ತು ಅಂದ್ರೆ ಅವ್ನ್ ಲವರಿಗೆ ನಾನ್ ಹೆಲ್ಪ್ ಮಾಡೋದು. ಹೆಂಗೆ ಅಂದ್ರೆ, ಈಗ ನಾನು ಅಲ್ಲಿ ಸೀಟಲ್ಲಿ ಕುತ್ಕೊಂಡಿರ್ತೀನಿ, ಆ ಸೀಟ್ ಪಕ್ಕಕ್ಕೆ ಒಂದ್ ಸೀಟ್ ಹಾಕ್ಬೇಕು. ಅವಳೇ ಬಂದ್ ಕುತ್ಕೋಬೇಕು. ಎಲ್ಲಾರ್ಗು ಈಗ ಒಂದೊಂದ್ ಖಾಲಿ ಸೀಟ್ ಇರುತ್ತೆ, ಅದಕ್ಕೆಲ್ಲ ಸೀಟ್ ಹಾಕ್ಯಂಬರೋದು. ಒಂದ್ 7-8 ಜನ ಇದ್ದು ಹುಡುಗರು, ಅದಕ್ಕೆ ಸೀಟ್ ಹಾಕ್ಯಂಬರೋದು. ಸೀಟ್ ಹಾಕ್ಯಂಡ್ರೆ ಅವನ್ ಜಾಗದಲ್ಲಿ ಮಾತ್ರ ಖಾಲಿ ಬಿಟ್ಟರು. ಅರ್ಥಾತ? ಅವನ್ ಸೇಮ್ ಅವಳು ಹಾಸ್ಟೆಲ್ ಇರೋಳು. ಶನಿವಾರ ಬಂತು ಅಂದ್ರೆ ನನಗೆ ಹಬ್ಬ. ಮತ್ತೆ ಸೇಮ್ ಇದೇ ಪ್ಯಾಟರ್ನ್ ಯೂಸ್ ಮಾಡೋರು. ಏನಂದ್ರೆ ನನ್ ಪಕ್ಕದಲ್ಲಿ ಖಾಲಿ ಜಾಗ ಇರೋದು, ಇನ್ನೆಲ್ಲರನ್ನ ತುಂಬಿರೋದು. ಅವ್ಳು ಬಂದು ನನ್ ಪಕ್ಕನೇ ಕೂರ್ಬೇಕು. ಸೇಮ್ ಅದೇ ಪ್ಯಾಟರ್ನ್ ಮಾಡೋದು. ಮತ್ತೆ ಸೋಮವಾರ ಬೆಳಗ್ಗೆ ಎದ್ ಬಸ್ಸು ಅಂದ್ರೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 6 ಗಂಟೆಗೆ ಮತ್ತೆ ಅವ್ರದ್ದು ಊರೊಳಗೆ ಮನೆ, ನಮ್ ಫ್ರೆಂಡ್ ಅವ್ರದ್ದೆಲ್ಲ. ನಂದು ಒಂದ್ ಸ್ವಲ್ಪ ಊರಿಂದ ನೆಕ್ಸ್ಟ್ ಸ್ಟಾಪ್. ಅಷ್ಟೊಳಗಡೆ ಎಲ್ಲ ಕವರ್ ಮಾಡಿ ಸೇಮ್ ನಾನ್ ಕುತ್ಕೊಳ್ಳೋ ಜಾಗದಲ್ಲಿ 2 ಸೀಟ್ ಇರೋದು. ದಾರಲ್ಲಿ ಕುತ್ಕೋಬೇಕಾಯ್ತು, ಅವಳಲ್ಲಿ ಕುತ್ಕೋಬೇಕಾಯ್ತು. ಸೇಮ್ ಅದೇ ತರ ಮಾಡೋದು. ಹಂಗೇ ಪ್ಯಾಟರ್ನ್ ಬಂದಾಯ್ತು. ಹಂಗ ಹೋಯ್ತಾ ಸ್ವಲ್ಪ ಡೀಪ್ ಆಗಿ ಹೋಯ್ತು. ಅವಳಿಗೆ ಏನ್ ಅನ್ನಿಸ್ತು ಗೊತ್ತಿಲ್ಲ. ಮನೆಯವ್ರಿಗೆ ಗೊತ್ತಾಯ್ತು. ನಾನು ಬರ್ತಡೇ ದಿನ ಹೋಗಿದ್ದೆ. ಗೊತ್ತಾಗ್ಬಿಡುತ್ತೆ. ಸಾಕು, ಇಷ್ಟು. ಇದು ಸತ್ಯ, ಇದು ಟ್ರೂತ್. ನೋಡಿ ಇನ್ನೇನಪ್ಪಾ, ಸಕ್ಸಸ್ ಈ ಸ್ಟೋರಿ ಏನಾರ ಅರ್ಥ ಆಗಿದ್ರೆ ಕಮೆಂಟ್ ಮಾಡ್ಬಿಡಿ. ಮಧ್ಯದಲ್ಲಿ ಹೋಯ್ತು ಫಸ್ಟ್ ಇಂದ ತಾನೇ. ಈಗ ಹೇಳು, ಯಾವ್ದು ತಗೊಳ್ಳೋದು? ಡೇರ್ ತಗೊಳ್ತೀನಿ. ಡೇರ್ ಬ್ರೋ. ಮನೆಯವ್ರಿಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ರೆ ಏನಂತ ಹೇಳ್ಬೇಕು? ಈಗ ಏನಿಲ್ಲ, ನಾನು ಹೇಳ್ತೀನಿ. ಒಂದ್ ಹುಡುಗಿ ಲವ್ ಮಾಡ್ತಿದ್ದೆ ಅಮ್ಮ. ತಡಿ, ಆ ಹುಡುಗಿ ಈಗ ಬರ್ತೀನಿ ಅಂತ ಮನೇಲಿ ಗೊತ್ತಾಗ್ಬಿಟ್ಟೈತೆ. ನಾನು ಕರ್ಕೊಂಡು ಹೋಗು ಅಂತ ಇತ್ತು. ಇಷ್ಟೇ ಮ್ಯಾಟರ್. ಹಂಗೇಳು ಮನೆಗೆ ಈಗ ಬರ್ತೀನಿ ಅಂತ ಏನ್ ಇಲ್ಲ, ನಮ್ಮ ಅಪ್ಪ ಏನ್ ಮಾಡೋದಪ್ಪ? ನಿಮ್ಮ ಅಪ್ಪಂಗೆ ಮಾಡು. ಯಾರು ಮಾಡ್ಬೇಕು ಇವಾಗ? ನಮ್ಮ ಅಪ್ಪಂಗೆ. ನಿಮ್ಮ ಅಪ್ಪಂಗ್ ಮಾಡ್ಬಿಟ್ಟು, ಅಪ್ಪ ಹಿಂಗೆ ಒಂದ್ ಹುಡುಗಿ ನನ್ನನ್ನೇ ಇಷ್ಟಪಡ್ತೀನಿ, ನೀನ್ ಹೇಳ್ಬೇಡ ನನ್ನನ್ನು ಇಷ್ಟಪಡ್ತಾ ಇದ್ದೆ, ನೀನ್ ಇಲ್ಲ ಅಂದ್ರೆ ಮಾಡ್ಕೊಡ್ತೀನಿ ಹಂಗೆ
ಇಲ್ಲ ಮನೆಯವ್ರಿಗೆಲ್ಲ ಹೇಳು ಅಂದ ಅದಕ್ಕೆ ಹೇಳ್ತೀನಿ. ಮನೆಗೆ ಬೇಡ, ಬೇಡ ನೀನ್ ಹಂಗೆ ಹೇಳು. ಹಿಂಗೆ ಹೇಳ್ಬೇಕು. ಮನೆಗ್ ಗೊತ್ತಾಗ್ಬಿಟ್ಟೈತೆ. ನನಗ್ ಗೊತ್ತಾಗಿದೆ, ನನ್ ಫೋನ್ ಮಾಡ್ತಿದ್ದು. ಈಗ ಅವ್ರ ಮನೇಲಿ ಮದುವೆ ಮಾಡ್ತೀನಿ ಅಂತವ್ರೆ. ಈಗ ನಾನ್ ಏನ್ ಮಾಡೋಣ ಪಾಪ, ಅಕ್ಕೆ ಬರ್ತೀನಿ ಅಂತ ಅವಳೆ. ಬರ್ತೀನಿ ಅಂತವ್ರೆ. ಸರಿ ನೀನ್ ಹಂಗೆ ಹೇಳು. ಅಪ್ಪ ಫೋನ್ ಎತ್ತಿದ್ದೆ ಸಾಕಣಪ್ಪ. ನಮ್ಮ ಅಪ್ಪಂಗ್ ಫೋನ್ ಮಾಡ್ತಿದ್ದೀನಿ. ಎತ್ತಾರ್ದದು ಎತ್ತದೇ ಹೋದ್ರೆ ಅಂದ್ರೆ ನಿಮ್ಮ ಅಕ್ಕಂಗೆ ನೆಕ್ಸ್ಟ್ ಎತ್ತಲ್ಲ ಬಿಡಿ. ನಿಮ್ಮ ಅಕ್ಕಂಗ್ ಮಾಡ. ನಮ್ಮ ಅಕ್ಕಂಗ ನಾವು ನಮ್ಮ ಅಮ್ಮ ಮತ್ತೆ ನಮ್ಮ ಅಕ್ಕ ಇಬ್ರು ಟ್ರಿಪ್ ಹೋಯ್ತಾವ್ರ ಕಣ ಮಹದೇಶ್ವರಕ್ಕೆ. ನಿಮ್ಮ ಅಕ್ಕನ ಜೊತೆ ಮಾತಾಡ. ನಿಮ್ಮ ಅಕ್ಕ ಏನಂತಾರೆ ಅಂತ ರಿಯಾಕ್ಷನ್. ಸೊ ಅವ್ರಪ್ಪ ಫೋನ್ ರಿಸೀವ್ ಮಾಡಿರೋದಕ್ಕೆ. ಹಲೋ, ಏನ್ ಮಾಡ್ತಿದ್ಯಾ? ನಿಮ್ಗೆ ಹೇಳ್ಬೇಕಿತ್ತು. ಅದೇ ನಾನೊಂದ್ ಹುಡುಗಿನ ಲವ್ ಮಾಡ್ತಿದ್ದೆ. ಇವಾಗ ಹುಡುಗಿರ್ ಮನೆಗೆಲ್ಲ ಗೊತ್ತಾಗ್ಬಿಟ್ಟೈತೆ. ಇವಾಗ ಅವ್ರ ಮನೆಯವರೆಲ್ಲ ಫೋನ್ ಮಾಡಿದ್ರು, ಹಿಂಗೆ ಮದ್ವೆ ಮಾಡ್ಕೊಡ್ತೀನಿ, ನಿಮ್ ಮನೆ ಒಪ್ಸು ಅಂತ ಹೇಳವ್ರೆ. ಇವಾಗ ಏನ್ ಮಾಡದ? ಏನು ಅಂದ್ರೆ ನಮ್ ಮನೇಲಿ ಒಪ್ಕೋಬೇಕಲ್ಲ ಅಮ್ಮ ಅಪ್ಪ. ಅಂದ್ರೆ ಹುಡುಗಿ ಏಜ್ ಆಗಿಲ್ಲ ಇನ್ನು. ಅದೇನೆ ಅವ್ರ ಮನೇಲಿ ಎಲ್ಲಾರುನು ಬರ್ತೀನಿ ಅಂತ ಕೂತವಳೆ. ಬರ್ತೀನಿ ಅಂತ ಇವಾಗ ಅಳ್ಕೊಂಡ್ ಕೂತವಳೆ ಬರ್ತೀನಿ ಅಂತ. ಇವಾಗ ಏನ್ ಮಾಡೋಣ? ಅದೇ ಹುಡುಗಿರ್ ಮನೆಗೆಲ್ಲ ಗೊತ್ತಾಗ್ಬಿಟ್ಟೈತೆ. ಹೌದ್ ಆದ್ರೆ ಅವ್ರ ಮನೇಲಿ ಅಲ್ಲೇನೆ ಗೊತ್ತಾಗ್ಬಿಟ್ಟೈತೆ. ಆ ಹುಡ್ಗಿ ಅವ್ರ ಮನೆಗೆ ಹೋಗಕ್ ಎದುರ್ಕತೈತೆ. ಅವ್ರ ಮನೆಯಲ್ಲೆಲ್ಲ ಎದುರಿಸ್ಬಿಟ್ಟವ್ರೆ, ಹಿಂಗೆ ಬರ್ಬೇಡ ಮನೆಗೆ ಹಂಗೆ ಹಿಂಗೆ ಅಂತ ಹುಡುಗಿ ಬೈತವ್ರೆ. ಅದಕ್ಕೆ ಇವಾಗ ಏನ್ ಮಾಡ್ಲಿ? ಅದಕ್ಕೆ ನಾನೇ ಬೇಕು ಅಂತ ಅದಕ್ಕೆ ನಾನೇ ಬೇಕು ಅಂತ ಹೇಳ್ತಾವಳೆ. ಇವಾಗ ಕರ್ಕ ಬಂದ್ಬಿಡೋಣ. ಅದೇ ಅಪ್ಪ ಅಮ್ಮಂಗೆ ಹೇಳೋಣ ಅಂತ ಇವಾಗ ಅದಕ್ಕೇನೆ ಫೋನ್ ಮಾಡ್ದೆ. ಮಾಡೋಣ ನನ್ನ ಅಪ್ಪಂಗೆ. ಅದೇ ಈಗ ಅಮ್ಮಂಗಾದ್ರೆ ಹೇಳೋಣ, ಮತ್ತೇನ್ ಮಾಡೋಣ? ಹೇಳ್ಬಿಡ. ಹಾ ಏನೇನೇನು ಸರಿ ಆಯ್ತು ಬಿಡು. ಸರಿ ಆಯ್ತು, ಏನಿಲ್ಲ ಮಾಡ್ತೀನಿ ಬಿಡು. ಚಾಲೆಂಜ್ ನಂದು ಚಾಲೆಂಜ್ ಸಕ್ಸಸ್ ಬಿಡಿ. ಹೇಳಿದೀನಿ ಅದಕ್ಕೇನೆ ನಮ್ಮ ಅಪ್ಪ ಎತ್ತಬೇಕಿತ್ತು. ನಾವ್ ಅಪ್ಪ ಏನ್ ಹೇಳ್ತಾರೆ ಬ್ರೋ, ಇನ್ನು ಉಳಿದಿರೋದೇ ನೀವು. ನಿಮಗೆ ಬಂತು, ನಾವೇನು ಮಾಡಿಲ್ಲ. ಹೇಳಿ ಬ್ರೋ. ಈಗ ನಿಂಗೆ ಡೇರ್ ಟ್ರೂತ್ ಆರ್ ಡೇರ್ ಅಂತ ನಾವ್ ಕೇಳಿದ್ರೆ ಅವ್ನು ಯಾವ್ದ ಟ್ರೂತ್ ಡೇರಾ? ಏನ್ ಕೇಳದ? ನಮಗ್ ಗೊತ್ತಿಲ್ಲದ ಅವ್ನು ನಿಜ ಹೇಳ್ಬೇಕು. ಏನ್ ಹೇಳದ ಬ್ರೋ? ಚಿಕ್ಕ ಹುಡುಗನಿಂದ ಎಷ್ಟ್ ಜನ ಲವ್ ಮಾಡಿದ್ದೀರಾ ಅದನ್ನ ಹೇಳಿ. ಹೆಂಗ್ ಲವ್ ಐತಿ ಕರೆಕ್ಟ್. ಆಮೇಲೆ ಹೆಂಗ್ ಬಿಟ್ಟೋದ್ರು ಅಷ್ಟೇ, ಅದನ್ನ ಹೇಳಿ. ಕೊಟ್ಟಿದ್ದೀನಿ. ಹೇಳಿ ಹೇಳಿ ಹೇಳಿ, ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ. ನನ್ಗೇನ್ ಗೊತ್ತ ಇವಾಗ ಭಯ ಇರ್ತಿರೋದು ಈ ವಿಡಿಯೋ ಮನೆಯವ್ರು ನೋಡಿ ಹಿಂಗೆಲ್ಲ ಮಾಡಿದ್ದ. ನನ್ಗೆ ಫಸ್ಟ್ ಲವ್ ಅಂತ ಆಗಿದ್ದಿದೆ 3ನೇ ಕ್ಲಾಸಲ್ಲಿ. ಫಸ್ಟ್ ಲವ್ ಅಂದ್ರೆ ಅವಾಗ ಲವ್ ಅಂತ ಏನೋ ಅಂತ ಅಷ್ಟೊಂದು ಗೊತ್ತಿರ್ಲಿಲ್ಲ. ಬಟ್ ಆ ಹುಡುಗಿ ಜೊತೆ ಇದ್ರೆ ಏನೋ ಒಂಥರ ಖುಷಿ, ಕಂಫರ್ಟ್ ಫೀಲಿಂಗ್. ಜೊತೆಗೆ ಸ್ಕೂಲ್ಗೆ ಹೋಗ್ತಿದ್ದೋ, ಜೊತೆಗೆ ಬರ್ತಿದ್ದೋ. ಹೆಂಗಂದ್ರೆ 3ನೇ ಕ್ಲಾಸ್ ಫಸ್ಟ್ ಟೈಮ್ ನಾನು ಬೆಂಗಳೂರು ಬಂದಿತ್ತು. ಫಸ್ಟ್ ಹುಡುಗಿ ಪರಿಚಯ ಆಗಿತ್ತಂದ್ರೆ ಅವಳು ಫಸ್ಟ್ ಫ್ರೆಂಡ್ ಆಗೈತೆ. ಅದು ನಮ್ಮೂರು ಪಕ್ಕದೂರು. ಅವಳು ನನ್ಗೆ ಗೊತ್ತಿರ್ಲಿಲ್ಲ. ಅದು ಅವಳು ಕಂಡ್ರೆ ತುಂಬಾ ಒಂಥರ ಇಷ್ಟ ಆಗಿತ್ತು ಅಷ್ಟೇ. ಲವ್ ಗಿವ್ ಅಂತ 3ನೇ ಕ್ಲಾಸಲ್ಲಿ ಗೊತ್ತಿರ್ಲಿಲ್ಲ. ಆಗಿಂದನು 10ನೇ ಕ್ಲಾಸ್ ಗಂಟನೂ, ಐ ಮೀನ್ 9ನೇ ಕ್ಲಾಸ್ ಪಾಸ್ ಔಟ್ ಆಗಿ 10th ಅವಾಗ ಗಂಟನೂ ಆಮೇಲೆ ಒಳ್ಳೆ ಫೀಲಿಂಗ್ ಇತ್ತು, ಒಳ್ಳೆ ಇದು ಅಭಿಪ್ರಾಯ ಇತ್ತು. ಬಟ್ ಅಂದ್ರೆ ಹೇಳ್ಕೊಂಡಿರ್ಲಿಲ್ಲ. ಬಟ್ 10th ಅಲ್ಲಿ ಒಂದು ಹುಡುಗಿ ಮೇಲೆ ಇಷ್ಟ ಆಯ್ತು. ಅಂದ್ರೆ ನಮ್ ಜೂನಿಯರ್ ಅವಳು ಹುಡುಗಿ ಪರಿಚಯ ಆಯ್ತು 9th ಅಡ್ಮಿಷನ್ಗೆ. ಅದೇ ಅವಳಿಗೇನೆ ಫಸ್ಟ್ ಪ್ರಪೋಸ್ ಮಾಡಿತ್ತಂದ್ರೆ ನಾನು ಅವಳಿಗೆ. ಅಂದ್ರೆ ಅವಳು ನನ್ಗೆ ಹೇಳಿದ್ಲು, ನಾನು ಅವಳಿಗೆ ಹೇಳಿದೆ. ಅವಾಗ 1 ವರ್ಷ ಲವ್. 1 ವರ್ಷ ಆದ್ಮೇಲೆ ಬ್ರೇಕಪ್ ಆಯ್ತು. ಏನಕ್ಕೆ ಅಂದ್ರೆ ಅವಳು ಇನ್ನೊಬ್ಬ ಫ್ರೆಂಡ್ ಜೊತೆ ಫ್ರೆಂಡ್ ಅಂತ ಹೇಳಿ ತಿರ್ಗಾಡೋದು ಹಿಂಗೆಲ್ಲ ಆಯ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಹಿಂಗೆ ಅವಳು ಹಂಗೆ ಬೇರೆ ಬೇರೆ ಹುಡುಗರ ಜೊತೆ ತಿರ್ಗಾಡ್ತಾವಳೆ ಅಂತ. ಆದ್ರೆ ಅವಳು ಅವರು ಫ್ರೆಂಡ್ಸು ನಮ್ಮ ಮೇಲೆ ಅಣ್ಣಂದಿರು ಹಿಂಗೆ ಅಂತ ಹೇಳಿದ್ರು. ಅದ್ ನಂಗೆ ಇಷ್ಟ ಆಗ್ಲಿಲ್ಲ, ಬಿಟ್ಬಿಟ್ಟೆ. ಆಮೇಲೆ ಲವ್ವೇ ಮಾಡಕ್ ಹೋಗ್ಲಿಲ್ಲ PUC ಮುಗಿಯೋ ಗಂಟನೂ. PUC ಮುಗಿಯಕ್ಕೆ ಇನ್ನೇನು ಮುಗಿಯತಾ ಬತ್ತು. ಅವಾಗ ಇನ್ನೇನು ಎಲ್ಲ ಫ್ರೆಂಡ್ಸ್ ಎಲ್ಲ ಹಾಸ್ಟೆಲಲ್ಲಿ ಇದ್ದವ್ರು ಫ್ರೆಂಡ್ಸ್ ಎಲ್ಲ ಸರಿ ಮಗ ಆಯ್ತು ಅಂತ ಹೇಳಿ ಒಬ್ಬ ಫ್ರೆಂಡ್ ಅವ್ರ ಮನೆ ಕರ್ಕೊಂಡು ಹೋದ. ಅಲ್ಲಿ ಅವ್ರ ಮನೆ ಪಕ್ಕದ ಒಂದು ಹುಡುಗಿ ನನ್ನ ನೋಡಿ ನನ್ನ ಫ್ರೆಂಡ್ ತಂಗಿ ಹತ್ರ ನನ್ನ ನಂಬರ್ ಇಸ್ಕೊಂಡು ಅವಾಗ ಫೋನ್ ಮಾಡಿತ್ತು. ಬಟ್ ಆ ಹುಡುಗಿ ನನ್ಗಿಂತ ಸೀನಿಯರು. ಅವಾಗ ಇಲ್ಲ ಲವ್ ಇವೆಲ್ಲ ಬೇಡ ಅಂತ, ಅವಳನ್ನ ಇಷ್ಟಪಡ್ತಿದ್ಲು ನನ್ನ. ಬಟ್ ನಾನು ಫ್ರೆಂಡ್ ಆಗಿರ್ಬೇಕು ಅಂತೆಲ್ಲ ಹೇಳಿದೆ. ಆಮೇಲೆ ಆ ಹುಡುಗಿ ಎಲ್ಲ ಫುಲ್ ಹಚ್ಕೊಬಿಟ್ಟಿತ್ತು, ನಾನಿಲ್ಲ ಅಂತ ಹೇಳಿ. ಬರೀ ಫ್ರೆಂಡ್ ಆಗಿ ಮಾತಾಡ್ತೀನಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದೆ. ಇವಾಗೆಲ್ಲ ಚೆನ್ನಾಗವ್ರೆ, ಯಾರ ಹೆಸರು ಹೇಳೋದ್ ಬೇಡ ಬೇಗ ಮುಗಿಸಿ ಅಷ್ಟೇ. ಯಾರಿಗೂ ಹೇಳ್ಕೊಂಡಿಲ್ಲ, ಯಾರಿಗೂ ಹೇಳ್ಬಾರ್ದು ಅಂತ ವಿಡಿಯೋ ನೋಡ್ಬಿಡ್ಬೋದ? ಹೇಳ್ಬಾರ್ದು ಮದ್ವೆ ಆಗೋ ಗಂಟ ಅಂತ ಸುಮ್ಮನೆ ಆಗ್ಬಿಟ್ಟಿದೀನಿ. ಇದ್ರೆ ಫ್ರೆಂಡ್ ಆಗಿರೋದು, ಅವ್ನ ಫ್ರೆಂಡ್ ಕ್ಯಾಶುವಲ್ ಫ್ರೆಂಡ್. ನೆಕ್ಸ್ಟ್ ಮತ್ತೆನಾ ಇಲ್ಲ 2 ಸತಿ ಇವಾಗ ಡೇರ್ ಅನ್ಬೋದು. ಹಿಂಗ ಅನ್ಕೊಂಡೆ ಮಾತ್ರಕ್ಕೆ ಬತ್ತು.
ಟ್ರೂತ್ ಡೇರಾ ಡೇರ್ ತಗೊಳ್ಳಿ ಬಿಡು ಏ ಇಲ್ಲ, ನೀವು ಕೇಳ್ಬೇಕು, ನಾನು ಹೇಳ್ಬೇಕು. ಟ್ರೂತ್ ಡೇರಾ ಟ್ರೂತ್ ಕೇಳ ಸಕ್ಕತ್ತಾಗಿರೋದು ಒಂದು 5 ಸುದ್ದಿರಿ ಕೇಳ್ತೀನಿ. ಆಯ್ತು ಕಣ, ಟ್ರೂತ್. ಅಯ್ಯೋ ನಾನ್ ಕೇಳ್ತೀನಿ ಅನ್ಕೊಂಡೆ. ಟ್ರೂತ್ ಅಲ್ಲಿ ಏನ್ ಮಜಾ ಐತೆ ಬ್ರೋ. ಡೇರ್ ತಗೋಬೇಕು ನೀವು. ನೆಕ್ಸ್ಟ್ ಡೇರೆ ತಗೋಬೇಕು, ಆಪ್ಷನ್ ಇಲ್ಲ ಇನ್ನ. ಟ್ರೂತ್ ಯಾವ್ದ್ ಕೇಳ್ದ ನೀನೇ ಕೇಳ್ಬೇಕು ಮಗ, ನನಗೆ ಅಷ್ಟು ಗೊತ್ತಿಲ್ಲ. ಯಾವ್ದ್ ಕೇಳ್ದ ಸರಿ, ಮುಂದೆ ನೀನ್ ಏನಾಗ್ಬೇಕು? ಈಸಿ ಆಗಿರುತ್ತೆ. ಈ ಫೀಲ್ಡ್ ಬಿಟ್ಟು ನೀವು ಇದು ಮಾಡ್ಲೇಬೇಕು ಅಂತ. ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಮತ್ತೆ ಇದು ಡ್ರೀಮ್ ಅಂದ್ರೆ ಇಲ್ಲಿ ಇದು ಮಾಡ್ಲೇಬೇಕು ಅಂತ ಇಲ್ಲಿ ಕೆಲಸ ಮಾಡ್ಕೊಂಡು ಎಲ್ಲಾರು ಹಿಂಗೆ ಇದ್ ಮಾಡ್ಕೊಂಡು ಕಾರ್ ತಗೋಬೇಕಂತ ಇದೀನಿ. ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊಂಡು ಸ್ವಲ್ಪ ಮನೆ ಪರಿಸ್ಥಿತಿ ಈ ತರ ಆಗ್ಬಿಟ್ಟಿದೆ. ಅದು ಹೆಂಗೆ ಕೈ ಮೀರ್ ಹೋಗೈತೆ ಎಲ್ಲಿ ಅಂತ ಅಂದ್ರೆ ಹೇಳಕ್ಕೆ ಆಗಲ್ಲ, ಅಷ್ಟಿದಾಗ್ಬಿಟ್ಟೈತೆ. ಸೊ ಅದನ್ನೆಲ್ಲ ಸರಿ ಮಾಡ್ಬೇಕು. ಫಸ್ಟ್ ಮನೆ ಪರಿಸ್ಥಿತಿ ಸರಿ ಮಾಡಿ ಆಮೇಲೆ ನಾನು ಮುಂದೆ ನನ್ಗೆ ಸ್ವಂತವಾಗಿ ನಾನು ಇರಕ್ಕೆ ಅಂತ, ನಾನು ನನ್ನ ಮದ್ವೆ ಆದ್ಮೇಲೆ ನಾವು ನಮ್ಮ ಮದ್ವೆ ಹಿಂಗೆ ಸಪ್ರೇಟ್ ಆಗಿ ನಾವಿದ್ದು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳಕ್ ಬಿಟ್ಬಿಟ್ಟು ಊರಲ್ಲಿ ಅವ್ರಿಗೇನು ಚಿಂತೆ ಇರ್ಬಾರ್ದು ಅಣ್ಣ. ಒಂದ್ ಸಾಲದ್ದು ಅಂತಾನೆ ಚಿಂತೆ ಇರ್ಬಾರ್ದು. ಅವ್ರಿಗೊಂದು ಆದಾಯ ಹಿಂಬರ್ಗ್ ಮಾಡ್ಕೊಟ್ಬಿಟ್ಟು ನಾನ್ ಸಪ್ರೇಟ್ ಆಗಿದ್ದು ನಾವು ನನ್ ಮುಂದೆ ಈ ತರ ಚೆನ್ನಾಗಿರ್ಬೇಕಂತ ಅನ್ತೀನಿ. ಇದು ಎಷ್ಟು ವರ್ಷದೊಳಗಡೆ ಇದು ಆಕ್ಚುಲಿ 4 ವರ್ಷದ ಒಳಗಡೆ ಆಗ್ಬೇಕಿದು. 4 ವರ್ಷದಲ್ಲಿ ಇದನ್ನ ಮಾಡ್ಬೇಕಂತ ಎನ್ಕೊಂಡಿರೋದು. ಅಶ್ವಥಣ್ಣ ನಾನು ತಿಳಿಸ್ತೇನೆ. ಸಕ್ಕತ್ತಾಗಿ ತಿರ್ಸಿದ್ರು. ಅಯ್ಯೋ ನನ್ನ ಹತ್ರ ಕೇಳ್ಬಿಡ್ತಲ್ಲಪ್ಪ. ಹೇಳಪ್ಪ ಟ್ರೂತ್ ಡೇರಾ. ಯಾವತ್ತು ಡೇರೆ ತಾತಿ ಈಸಿ ಆಗಿರೋದ್ ಕೊಡ್ರಿ, ನಾವು ನೀವು ಈಸಿ ಆಗಿರೋದ್ ಕೊಡ್ತೀವಿ. ಬೇಗ ಬೇಗ ಹೇಳಿ. ಮಂಜಿಂಗ್ ಫೋನ್ ಮಾಡ್ಬಿಟ್ಟು ಐ ಲವ್ ಯು ಅಣ್ಣ ಅಂತ ಅದೇನು ಈಸಿ ಏನ್ಕಂತ ಹೇಳ್ಬಾರ್ದು, ಈಸಿನೇ. ಅದಕ್ಕೆ ನಮ್ ಬಾಸ್ ಫೋನ್ ಮಾಡ್ತಾ ಇದ್ದೀನಿ. ಕಣಪ್ಪ, ಯಾವಾಗ ಬಾಸ್ಗೆ ಫೋನ್ ಮಾಡ್ಬಿಟ್ಟು ಈಗ ಏನು ಮುಂದೆ ಹೇಳ್ಬಾರ್ದು ಅಣ್ಣ ಐ ಲವ್ ಯು ಅಂದ್ರೆ ಕಟ್ ಮಾಡೋಣ. ನಿಮ್ಗೇನು ಹೇಳ್ಬೇಕು? ಹಂಗೇನಿಲ್ಲ, ಐ ಲವ್ ಯು ಆಯ್ತು ಹೇಳ್ಕೊ, ಐ ಲವ್ ಯು ಅಂದ್ಬಿಟ್ಟು ಕಟ್ ಆಗ್ಬೇಕು. ಫೋನ್ ರಿಸೀವ್ ಮಾಡ್ಬಾರ್ದು, ಮೆಸೇಜ್ ಮಾಡ್ಬಾರ್ದು. ಬ್ರೋ ನಿಮ್ಗೇನ ಹೇಳ್ಬೇಕಿತ್ತು? ಐ ಲವ್ ಯು ಬ್ರೋ. ಕಟ್ ಮಾಡು. ಬ್ರೋ ಬ್ರೋ ಅಷ್ಟ್ ದಿವಸದಿಂದ ನಾನ್ ನಿಮ್ ಜೊತೆ ಇದ್ದಿ ಒಂದ್ 3-4 ವರ್ಷದಿಂದ ಇದ್ದೀನಲ್ವಾ, ನಿಮ್ಗೇನ ಹೇಳ್ಬೇಕನ್ಸ್ತು ಬ್ರೋ. ಐ ಲವ್ ಯು ಬ್ರೋ. ಐ ಲವ್ ಯು ಅಣ್ಣ. ಸರಿ ಬ್ರೋ, ಆಯ್ತು, ಹುಷಾರ್. ಹೇಳಿತು ಮಾತಾಡ್ಬಾರ್ದು ಅಷ್ಟೇ. ಐ ಲವ್ ಯು ಅಂದ್ಬಿಟ್ಟು ಕಟ್ ಮಾಡೋ ಅಂತ ಹೇಳಿ ಅದು ಕೇಳಿಸ್ಕೊಂಡ್ ಕಟ್ ಮಾಡ್ಬೇಕು. ಹೋಗ್ಲಿ ಅವಣ್ಣ, ನಾನ್ ಯಾವತ್ತು ಹೇಳಿದಲ್ವಾ, ಶಾಕ್ ಆಗ್ಬಿಟ್ಟು ನನ್ ಮುಗೀತು ಕೈ ಹೇಳಿದೆ. ಇನ್ನು ನನ್ನೇ ಬರ್ಬೇಕು. ಅದೇ ಬದೈತಣ ಹೇಳಿ ಮೂಲೆ. ಬಿಡು, ಆಯ್ತು ಬಿಡಿ, ಮತ್ತೆ ನಮಗ್ ಬಂದ್ರೆ ನಾವು ಡೇರ್ ತಗೊಳ್ಬೇಕು. ಬಿಡಿ, ನಿಮ್ಗೆ ನೋಡಿ 3/4 ಭಾಗ ನಿಮ್ಗೆ ಬಂದೈತೆ, ನನ್ಗೆ ಇಲ್ಲ ಐತೆ ನಿಮ್ಗೆಲ್ಲ ಯಾವ್ದಾದ್ರು ಚಾಲೆಂಜ್ ಮಾಡ್ಬೇಕು ಡೇರ್. ಏನೋ ಮಾಡ್ಸೋಣ ಅನ್ಕೊಂಡೆ, ಮರ್ತಿಟ್ಕೊಂಡು ಈಗ ಫ್ಲಾಶ್ ಆಯ್ತು. ನಿಮ್ಗೆ ಇರೋರು ಯಾರು ಸರಿ ಫೋನ್ ಮಾಡ್ಬಿಟ್ಟು ಐ ಲವ್ ಯು ಅನ್ಬೇಕು, ಅವ್ರು ರಿಪ್ಲೈ ಮಾಡ್ಬೇಕು. ಅವ್ರು ರಿಪ್ಲೈ ಮಾಡ್ಲಿಲ್ವಾ, ಬೇರೆ ಫೋನ್ ಮಾಡ್ತಾನೆ ಇರ್ಬೇಕು ನೀವು. ಇಲ್ಲ ಬೇರೆ ಮಾಡಗಂಟಲ್ಲ, ಅವ್ರು ರಿಪ್ಲೈ ಮಾಡಗಂಟ ಅವ್ರ ಹತ್ರನೇ ಮಾತಾಡ್ಬೇಕು. ಇಲ್ಲ ಬೇರೆಯವ್ರ ಹತ್ರ ಸರಿ, ಯಾರಾದ್ರೂ ಸರಿ. ಇವಾಗ ಬರೀ ಜಾಸ್ತಿ ಮಾತಾಡ್ಬಾರ್ದು. ಐ ಲವ್ ಯು ಅವ್ರು ಹೇಳಿಲ್ವಾ, ಕಟ್ ಮಾಡ್ಬೇಕು, ಬೇರೆಯವ್ರ ಫೋನ್ ಮಾಡ್ಬೇಕು. ಇಬ್ರು ಮೂರು ಆಯ್ತಪ್ಪ, ಅವ್ರು ಹೇಳಿರ್ಬೇಕು. ಮಾಡೇ ಮಾಡ್ತಾರೆ. ಅವ್ರು ಯಾರು ಮಾಡ್ತಿದ್ರ ನಮ್ಗೆ ಓನೇ ತುತ್ತೆ ಇಲ್ಲ. ಮಚ್ಚ ಎಲ್ಲಿದೀಯಾ? ಮಚ್ಚ ಐ ಲವ್ ಯು ಮಚ್ಚ. ಮಚ್ಚ ಐ ಲವ್ ಯು ಮಚ್ಚ. ಮಚ್ಚ ಐ ಲವ್ ಯು. ಅವ್ರು ಹೇಳಿಲ್ಲ, ರಿಪ್ಲೈನೇ ಮಾಡ್ಲಿಲ್ಲ. ಕೇಳು ಅಂತಾರೆ ಯಾರು? ಆನಂದ್ ಸರ್. ಅಯ್ಯೋ ಆನಂದ್ ಸರ್ ಫೋನ್ ಮಾಡಿ ಮಚ್ಚ ಐ ಲವ್ ಯು ಮಚ್ಚ. ಐ ಲವ್ ಯು ಮಚ್ಚ. ಓಕೆ ಮಗ, ಆಮೇಲಿಂದ ಮಾಡ್ತೀನಿ ಮಗ, ಮಾಡ್ತೀನಿ ತಡಿ. ಇಲ್ಲ ಮಗ, ಹಂಗೆ ಬೇಕಾಯ್ತು, ನನಗೊಂದು ಬೇಕಾಯ್ತು ಒಂದು ಫೀಲಿಂಗ್ ಅರ್ಥ ಆಗಿ. ಮಗ ತಾಂಡೀನಿ. ಚೆನ್ನಾಗಿ ಮಾತಾಡಿದ್ರು. ನಾನ್ ನಮ್ ಫ್ರೆಂಡ್ಸ್ ಮಾಡಿದ್ರೆ ಇಲ್ಲ ಅಂದ್ರೆ ಈ ಸಿಮ್ಮಿಗೆ ಹೋಗೋದು, ಬರತ್ತ ಹೋಗೋದು, ಬೇರೆ ಜನಕ್ಕೆಲ್ಲ ಹೋಗ್ಬಿಡೋದು. ಅಯ್ಯೋ ನಾನ್ ಏನೇ ಗೊತ್ತಾ, ಇನ್ನೊಂದ್ ಚಾನ್ಸ್ ಐತಲ್ಲ ನನ್ಗೆ, ನನ್ ಮುಗಿಸ್ಬಿಡ್ತೀನಿ ಆಮೇಲೆ. ಅಯ್ಯೋ ನನ್ಗೆ ಬದೈತು ಇವಾಗ ಟ್ರೂತು. ನಿನ್ನೇನು ಫ್ರೆಂಡ್ಸ್ ನಿಯತ್ತಾಗಿರೋ ಗರ್ಲ್ ಫ್ರೆಂಡ್ಸ್ ಗಳನ್ನ ನಿಮ್ಗೆ ಬೇಕಾಗಿರೋದು.
ನಿಯತ್ತಾಗಿ ಯಾರು ಇಲ್ಲ ಬಿಡು ಆಯ್ತು. ಇವಾಗ ನೀನು ಎಷ್ಟು ಗರ್ಲ್ ಫ್ರೆಂಡ್ಸ್ ಎಷ್ಟು ಜನ ಮಾತಾಡ್ಬೇಕು, ರೆಗ್ಯುಲರ್ ಮಾತಾಡೋದು, ರೆಗ್ಯುಲರ್ ಆಗಿ ಮಾತಾಡೋದು. ನಾನು ಯಾರ ಜೊತೆ ಮಾತಾಡ್ತೀನಿ, ಮೆಸೇಜ್ ಮತ್ತೆ ಮೆಸೇಜ್ ಮಾಡ್ತೀವಿ ಫ್ರೆಂಡ್ಸ್ ಅವ್ರು. ಅದೇನೆ ಅದೇ ಅದು ಒಬ್ರೇನೆ ಗರ್ಲ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಅಂದ್ರೆ ನಾನು ಯಾವ ತರ ಹೇಳ್ತಿದ್ದೀನಿ ಅಂದ್ರೆ ಅರ್ಥ ಮಾಡ್ತೀನಿ. ಬರೀ ಫ್ರೆಂಡ್ಸ್ ಅಲ್ಲಿ ಲೆವೆಲ್ ಅಲ್ಲಿ ನಾನು ನೀವು ಜೆಂಟ್ಸ್ ಕಿಡ್ಸ್ ಗಳು ನೀವು ಆ ತರ ಹೋಗ್ಬಿಡಿ. ನಾವು 90 ಕಿಡ್ಸ್ ಈ ತರ ಹೇಳ್ತೀವಿ, ಅರ್ಥ ಮಾಡ್ಕೊಳ್ಳಿ. ಸರಿನಾ? ಏನ್ ಹೇಳು, ಗರ್ಲ್ ಫ್ರೆಂಡ್ಸ್ ಗಳು ಇಷ್ಟ ಜನ ಇದ್ದಾರೆ, ನಿನಗೆ ತುಂಬಾ ಕಂಫರ್ಟಬಲ್ ಕಂಫರ್ಟಬಲ್ ಅವ್ರ ಹತ್ರ ಹೇಳ್ಕೊಳ ಅಂತ ಗರ್ಲ್ ಫ್ರೆಂಡ್ಸ್ ಗಳು ಎಷ್ಟು ಜನ? ಒಬ್ರೇನೆ ಆನ್ಸರ್ ಒಬ್ರೇನಾ? ಅವ್ರ ಹೆಸರು ಬೇಡ ಎಲ್ಲ ಏನಿಲ್ಲ. ಅಲ್ಲ, ನಿನ್ ಪೆಟ್ ನೇಮ್ ಏನಂತ ಕರೀ? ನಾನ್ ಪೆಟ್ಟಿನಿಂದ ಪೋಕಿ ಅಂತ ಕರೀತೀನಿ. ಓ, ಅದಕ್ಕೆ ನೀನ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಈಗ ಮಾಡ್ದವ್ರೆ ಕಾಲೇಜ್ ಲೆಟರ್ ಅಂತ ಹಾಕ್ಬಿಡಿ ಅಷ್ಟೇ. ನಾನ್ ಪೋಕಿ ಅಂತ ಕರೀತೀನಿ. ಅದಕ್ಕಾಗಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅದೇನೆ. ಮುಂದೆ ಡೇರ್, ನಿಂದೆ ಡೇರ್ ಬರ್ಬೇಕು, ನಂದೇನಲ್ಲ. ನಿಮ್ 3 ಮುಗೀತಾ? ಅಣ್ಣ ಹಂಗೆ ಕಂಟಿನ್ಯೂ ಹಂಗಾಗದ್ರೆ ಅದೊಂಥರ ಅಣ್ಣ. ಇವಾಗ ನಿಮ್ದೆಲ್ಲ ಮುಗೀತಾ? ಡೇರ್ ಟ್ರೂತ್ 2 ಮುಗೀತಾ? ಒಂದ್ ಡೇರು ಒಂದ್ ಟ್ರೂತ್ ಆಯ್ತು. ಈಗ ನಂದೊಂದು ಇನ್ನೊಂದ್ ಐತೆ, ಯಾವ್ದ್ ಬೇಕು ತಾಳಿ ನಿಮ್ಗೆ. ಡೇರ್ ಆದ್ರೆ ಸರಿ, ನಾನು ಟ್ರೂತ್ ತಗತ್ತೀನಿ. ಟ್ರೂತ್ ಹೇಳಿ. ಟ್ರೂತ್ ಹಣ ಕಷ್ಟವಾಗಿರೋದ್ ಕೊಡ್ಬೇಕು. ಏನ್ ಬೇಕಾದ್ರೆ ಹೇಳಿ, ಫುಲ್ ಓಪನ್ ಮೈಂಡ್. ಟ್ರೂತ್ ಅಂತ ಎಲ್ಲ ಹೇಳ್ಬಿಡ್ತಾರಲ್ಲ. ನಾವ್ ಹೆಂಗ್ ಗೊತ್ತಾ ಪ್ಲಾನ್ ಮಾಡ್ಕೋಬೇಕಿತ್ತು, ಇಂತಿಂತ ಕ್ವಶನ್ ಕೇಳ್ಬೇಕು. ನಮ್ದು ಆನ್ ಸ್ಪಾಟ್ ನಮ್ದೆಲ್ಲ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗೊತ್ತಿರೋ ವಿಚಾರವೇ. ಗೊತ್ತಿರೋ ವಿಚಾರ ಅಂದ ತಕ್ಷಣ ನನ್ನ ಇನ್ ಮೇಲೆ ಇರೋ ಅಭಿಪ್ರಾಯ ನಿಜ. ನಮ್ ಕ್ಯಾರೆಕ್ಟರ್ ಬಗ್ಗೆ ಹೆಂಗೆ ಮಗ ಸೇಮ್ ನಂದೇ ಇವನು. ಆದ್ರೆ ಒಂದ್ 75% ಇದಾರೆ ಅಷ್ಟೇ. ಅಂದ್ರೆ ನಮ್ಗಿಂತ ಜಾಸ್ತಿ ಇದ್ದಾನೆ. ಬಟ್ ಇವನಿಗೂ ನಂಗೂ ಒಂದ್ 75% ತುಂಬಾ ಕ್ಲೋಸ್ ಆಗಿದೆ, ಸಿಮಿಲರ್ ಇದೆ, ತುಂಬಾ ಕ್ಲೋಸ್ ಆಗಿದೆ. ನಾನ್ ಚೈಲ್ಡ್ಹುಡ್ ಅಲ್ಲಿ ಏನ್ ಮಾಡ್ತಿದ್ದೆ, ಪ್ರತಿಯೊಂದು ಇವನಲ್ಲಿ ನಾನು ನೋಡ್ತಾ ಇದ್ದೀನಿ. ನನ್ ಪ್ರತಿಯೊಂದು ನಾನು ಮಾತಾಡೋದ್ರಿಂದ ಹಿಡಿದು ಪ್ರತಿಯೊಂದು ನನ್ ಲ್ಯಾಂಗ್ವೇಜ್ ಮಾತಾಡೋದ್ರಿಂದ ಜಾಸ್ತಿ. ಸ್ವಲ್ಪ ಬ್ಯಾಡ್ ಲ್ಯಾಂಗ್ವೇಜ್ ಬರ್ತಾರೆ, ಬಾಯ್ ಜೊತೆ ಮಾತಾಡೋದು ಸೇವೆ. ನಾನ್ ನೋಡೋದಕ್ಕಾಗಿ ಇವನಿಗೂ ನಂಗೂ ಭಾರಿ ಸಿಮಿಲಾರಿಟಿ ಇದೆ. ನಿಂದೇನಂದ್ರೆ ಮಗ, ನಾನ್ ಬಂದಾಗ್ಲಿಂದಲೂ ತುಂಬಾ ಕ್ಲೋಸ್ನೆಸ್ ಇದೆ. ನಾವು ಸ್ವಲ್ಪ ತಮ್ಮನ್ ತರ ನೋಡ್ತಾ ಇದೀವಿ ಮಗ. ಇನ್ನೇನಿಲ್ಲ, ಹಂಗೇನಿಲ್ಲ. ಯಾಕಂದ್ರೆ ಏನೋ ಒಂದು ಭಾರಿ ಕಷ್ಟವಿದೆ, ನನ್ ತರನೇ ಮತ್ತೆ ತುಂಬಾ ಮನೆ ಜವಾಬ್ದಾರಿ ತಗೋತಿದ್ದಾನೆ. ಅದಕ್ಕಾಗಿ ನನಗೆ ತುಂಬಾ ಇಷ್ಟ ಆಗಿದೆ. ಮನೆ ಜವಾಬ್ದಾರಿ ಮೇನ್. ಮನೆಗೆ ಏನ್ ಸಪೋರ್ಟ್ ಮಾಡ್ತಿದ್ವಿ, ನಾನ್ ಹೆಂಗ್ ಮಾಡ್ತೀನಿ, ನೀನ್ ಹಂಗ್ ಮಾಡ್ತಿದ್ವಿ. ಅದೇ ಜವಾಬ್ದಾರಿ. ಮತ್ತೆ ನನ್ನಂಗ್ ಸಿಟ್ಟು ಬರಲ್ಲ ಗುರು. ಇದು ನನಗ್ ಭಾರಿ ಇಷ್ಟ. ಸಿಟ್ಟು ನನ್ನಂಗ್ ಬರಲ್ಲ, ಇವನಿಗ್ ಬರುತ್ತೆ. ಇವನ್ನ ನೋಡ್ತಾ ಇದ್ವಿ, ನಿನ್ನ ನನ್ನಲ್ಲಿ ನೋಡ್ಕೋಬೇಕು. ಖುಷಿ ಆಯ್ತು ಅಣ್ಣ. ಇಷ್ಟೇ ಇನ್ನು ಉಳಿದಿರೋದು ನನ್ಗೆ ಇವಾಗ ಒಂದೇ ಟ್ರೂತ್. ಇಲ್ಲ ಡೇರ್ ಚಾಲೆಂಜ್ ಮುಗಿತಾ ಬಂತು. ಇದ್ ನೋಡಿದ್ರೆ ಡೇರ್ ನನ್ಗೆ ಕೊನೆ. ಏನು ಬೇಡ, ನಿಮ್ಮ ಅಮ್ಮನಿ ನಿನ್ ತಂಗಿ ಫೋನ್ ಮಾಡ್ಬಿಟ್ಟು ಫೋನ್ ಮಾಡ್ಬಿಡ. ಇವಾಗ ಬೇಡ ನಿನ್ ತಂಗಿಗೆ ಮಾಡ್ತೀನಿ. ಹೇಳಿ ಬೇಗ. ಕರೆಕ್ಟ್ ಫೋನ್ ಕೊಡು. ಏನಂದ್ರೆ ಹಂಗಲ್ಲ. ಏನಂದ್ರೆ ನಾನು ಒಂಥರ ಅಂದ್ರೆ ಫೀಲಿಂಗ್ ಅಲ್ಲಿ ಮಾತಾಡ್ಬೇಕು. ಗೊತ್ತಾಯ್ತು. ನೀವ್ ಹೇಳಿದ ಅರ್ಥ ಆಯ್ತು. ಆ ಫೀಲಿಂಗ್ ಅಲ್ಲೇ ಈಗ ನನ್ನ ತಂಗಿಗೆ ಫೋನ್ ಸ್ವಿಚ್ ಆಫ್. ಇವಾಗ ಅಕ್ಕಂಗಿನ ಯಾರಿಗಾದ್ರು ಮಾಡಿ, ಪುಷ್ಪಕ, ಯಾರಿಗಾದ್ರು ಸರಿ ಮಾಡಿ. ಏನಂತ ಮಾಡ್ಬಿಟ್ಟು ಐ ಲವ್ ಯು ಅಷ್ಟೇ. ಅವ್ರದ್ದೇನ್ ರಿಪ್ಲೈ ಬರುತ್ತೆ ಭಾರತಿಕ ಮಾಡ್ತಾ ಇದೀನಿ. ಏನಂತದೆ ನೋಡದ. ನಿಮ್ ಹೆಸರು ಹೇಳಿ. ನನ್ನ ನಂಬರ್ ವೇಣು ಅಂತ. ನಂಬರ್ ಸೇವ್. ಹಲೋ, ಏನ್ ಮಾಡ್ತಿದ್ದಕ್ಕ? ನಂಬರ್ ಮನೋಜ ನಂಬರ್ ಸೇವ್ ಆಗೈತಾ? ಹೌದಾ. ನಾಷ್ಟ ಅಕ್ಕ? ಆಯ್ತು. ಪಾಪು ಏನ್ ಮಾಡ್ತಿದ್ದೆ? ಹೌದಾ. ಯಾಕೆ ಏನೋ ಹೇಳ್ಬೇಕು ನಿಂಗೆ? ಅಕ್ಕ ಇಲ್ಲ ಸುಮ್ನೆ ತುಂಬಾ ಹೆಂಗೆ ಅಂದ್ರೆ ಏನೇ ಆಗ್ಲಿ ಎಲ್ಲಾ ಜೊತೆಗಿದ್ರಲ್ಲ, ಹಂಗಲ್ಲ ಸುಮ್ನೆ ಹೇಳ್ಬೇಕನ್ಸ್ತು ಫೋನ್ ಮಾಡಿ. ಬರ್ತೀನಿ. ನನ್ ಮುಖಾಂತರ ವಿಡಿಯೋ ಮುಗಿಸಿದ್ರು, ಡೇರ್ ಕೊಟ್ಬಿಟ್ಟು. ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸೊ ಮತ್ತೆ ಬೇರೆ ಏನಾರು ಕಂಟೆಂಟ್ ಬೇಕು ಅಂದ್ರೆ ಈ ತರ ಮಾಡಿ ಅಂತ ಕಮೆಂಟ್ ಹಾಕಿ. ಬೇಕಾದ್ರೆ ಅದನ್ನು ಟ್ರೈ ಮಾಡ್ತೀವಿ. ಮತ್ತೆ ಸಿಗುವ ಮುಂದಿನ ಲಾಗ್ ಅಲ್ಲಿ. ಥ್ಯಾಂಕ್ ಯು. ಬಾಯ್.